ಓಕೆ ಕಾಂತ, ನಮ್ ನಾಗಣ್ಣ ಎಮ್ಮೆಗಳಿಗೆ ಮ್ಯಾರೇಜ್ ಮಾಡ್ತಿದ್ದ ಪುರಾಣ ಹೇಳೋ ನಮ್ ಪೀಪಲ್ ಕೇಳಿ ಎಂಜಾಯ್ ಮಾಡ್ಲಿ. ಓಹೋ ನೋಡ್ರಪ್ಪ, ಪ್ರೇಮಿಗಳ ದಿನಾಚರಣೆ ದಿನ ಇಂಥದ್ದೊಂದು ಡಿಫ್ರೆಂಟ್ ಮ್ಯಾರೇಜ್ ಮಾಡಿದವರು ಬೇರೆ ಯಾರು ಅಲ್ಲ, ಒನ್ಸ್ ಅಗೇನ್ ನಮ್ ವಾಟಾಳಣ್ಣ. ಓಕೆ ವಾಟಾಳಣ್ಣ, ಒಂದ್ ನಿಮಿಷ ಹಂಗೆ ಇರ್ರಿ, ಫೋಟೋ ಸೆಷನ್ ಮಾಡ್ತೀವಿ. ಆಯ್ತೇನ್ರಪ್ಪ? ಹಾ ಇವಾಗ ಮದುವೆ ಮನೆಗೆ ಕರ್ಕೊಂಡು ಬನ್ರಿ. ಏಯ್ ವಾಲಕದವ್ರು ಎಲ್ಲಿದ್ರಿಪ್ಪ? ಶುರು ಮಾಡ್ರು. ಮನ್ಮತ ರತಿ ಮದುವೆ ಮಾಡ್ಬೇಕು ಬರ್ತಿದ್ದಾರೆ. ಹಾ ಶುರು ಮಾಡ್ರಿ. ಅಪ್ಪಪ್ಪ ನೋಡ್ರಪ್ಪ, ಅಲ್ಲಿ ಮೊನ್ನೆ ಮುಂಬೈನಲ್ಲಿ ರಿತೇಶ್ ದೇಶ್ಮುಖ್ ಅಂಡ್ ಜನಲಿಯಾ ಅವ್ರ ಮದುವೆಗೂ ಇಷ್ಟೊಂದು ಜನ ಸೇರಿರಲಿಲ್ಲ, ಅಷ್ಟೊಂದು ಜನ ಸೇರಿದ್ದಾರೆ. ಅಬ್ಬಬ್ಬಬ್ಬಬ್ಬ ಬಾರಿ ಬಿಡ್ರಿಪ್ಪ. ಏ ಮುಹೂರ್ತ ಹತ್ರ ಬಂತು, ಮತ್ತೆ ಒಳಗ ಶುರು ಮಾಡ್ರಪ್ಪ. ಹಾ ನೋಡ್ರಲ್ಲಿ, ವಧು ವರರಿಗೆ ಶುಭ ಕೋರ್ಲಿಕ್ಕೆ ಎಲ್ಲರೂ ರೋಸ್ ಹಿಡ್ಕೊಂಡು ಬಂದಿದ್ದಾರೆ. ಓಕೆ, ಇವಾಗ ಒನ್ಸ್ ಅಗೇನ್ ಫೋಟೋ ಸೆಷನ್. ಓಕೆ, ಇವಾಗ ತಾಳಿ ಕಟ್ಟೋ ಸಮಯ. ಹಾ ಗಟ್ಟಿ ಮೇಳ ಶುರು ಮಾಡ್ರಪ್ಪ. ಹಾ ತಾಳಿ ಕಟ್ರಿ. ಅಬ್ಬಾ ಅಂತೂ ತಾಳಿ ಕಟ್ಟಿದ್ರು. ಹಾ ಹೆಂಗಾಯ್ತಪ್ಪ ಮ್ಯಾರೇಜು? ಇದು ಮೋಸ. ತಾಳಿ ಕಟ್ಟಿದಿ ಶುಭ ಸಂದರ್ಭದಲ್ಲಿ ಮೋಸ ಅಂತ ಹೇಳಿದ್ರು. ಯಾಕೆ, ಏನಾಯ್ತು? ಇನ್ನೇನಾಗ್ಬೇಕು ಹೇಳ್ರಿ? ರತಿನ ಮನ್ಮಥನ್ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳಿ ರತಿಗೆ ನಾಗಣ್ಣನ ತಾಳಿ ಕಟ್ಟಿದ್ರಲ್ಲ, ಇದು ಮೋಸ ಅಲ್ವಾ? ಓಹೋ ಹಂಗೆ. ಓಕೆ ಪರವಾಗಿಲ್ಲ, ಆಗಲೇ ತಾಳಿ ಕಟ್ಟಾಯ್ತು, ಏನ್ ಮಾಡಕ್ಕಾಗಲ್ಲ. ಓಕೆ, ಇವಾಗ ಮ್ಯಾರೇಜ್ ಖತಮ್. ನಾವು ಓನ್ಲಿ ನಾಗಣ್ಣನಿಂದ ಪಂಚಿಂಗ್ ಡೈಲಾಗ್. ಹಾ ನಾಗಣ್ಣ, ನಿಮ್ ಡೈಲಾಗ್ ಶುರು ಮಾಡ್ರಿಪ್ಪ. ಇಂದು ವಿಶ್ವ ಪ್ರೇಮಿಗಳ ದಿನಾಚರಣೆ. ಹೌದು ಬಿಡ್ರಿ, ಅದು ಜಗತ್ತಿಗೆ ಗೊತ್ತಿರೋ ಮ್ಯಾಟ್ರು. ಹೊಸ ಕರ್ನಾಟಕ ಒಂದೇ ಅಲ್ಲ, ಓ ಹಂಗ ದೇಶ ಒಂದೇ ಅಲ್ಲ, ಮತ್ತೆ ಪ್ರಪಂಚದ ಇತಿಹಾಸದಲ್ಲೇ ನಿಮ್ ತರ ಎಮ್ಮೆಗೆ ಯಾರು ತಾಳಿ ಕಟ್ಟಿಲ್ಲ. ಒಂದು ಕೋಣ, ಒಂದು ಎಮ್ಮೆ ರತಿ. ಓಕೆ, ಎಮ್ಮೆ ರತಿ, ಮತ್ತೆ ಕೋಣ ಮನ್ಮಥ. ಓ ಸೂಪರ್. ಪ್ರೇಮ ಅಂತಕ್ಕಂಥದ್ದು ಕೇವಲ ಮನುಷ್ಯರಿಗೆ ಅಲ್ಲ, ಪ್ರಾಣಿ ಪಕ್ಷಿಗಳಿಗೂ ಪ್ರೇಮ. ಆ ದೃಷ್ಟಿಯಿಂದ ನಾನು ಯಾವಾಗಲೂ ನಿಸರ್ಗವನ್ನ ಆಯ್ಕೆ ಮಾಡ್ಕೊಳ್ತೀನಿ. ಓಕೆ, ನಿಸರ್ಗದ ಪ್ರತೀಕ ನೀವೇನ್ ಹೇಳ್ತೀರಿ? ನಿಸರ್ಗದ ಪ್ರತೀಕ ಎಮ್ಮೆಗಳಿಗೆ ಇವತ್ತು ಆದ್ಯತೆ ಕೊಡಬೇಕು ಅಂತ ಹೇಳಿ ಈ ಒಂದು ಪ್ರೇಮಿಗಳ ದಿನಾಚರಣೆಗೆ ನನ್ನ ಸಂಪೂರ್ಣ ಬೆಂಬಲ. ಇನ್ನೊಂದ್ಸರಿ ಹೇಳ್ರಿ. ಪ್ರೇಮಿಗಳ ದಿನಾಚರಣೆಗೆ ನನ್ನ ಸಂಪೂರ್ಣ ಬೆಂಬಲ. ಆಗ ಎಲ್ರು ಏನ್ ಮಾಡ್ಬೇಕು? ಪ್ರೇಮಿಗಳಿಗೆ ಎಲ್ಲಾ ನೆರವು ಕೊಡಬೇಕು. ಮತ್ತೇನ್ ಮಾಡ್ಬೇಕು? ಪ್ರೇಮಿಗಳ ದಿನಾಚರಣೆಗೆ ಕರ್ನಾಟಕ ಸರ್ಕಾರ, ದೇಶ ಸರ್ಕಾರ ರಾಷ್ಟ್ರೀಯ ರಜವನ್ನಾಗಿ ಘೋಷಣೆ ಮಾಡಬೇಕು. ಮತ್ತೇನ್ ಕೊಡ್ಬೇಕು? ಪ್ರೇಮಿಗಳಿಗೆ ಕನಿಷ್ಠ 50,000 ರೂಪಾಯಿ ಅವರ ಮೊದಲನೇ ರಿಜಿಸ್ಟ್ರೇಷನ್ ನೋಂದಣಿ ಮದುವೆಗೆ ಕೊಡಬೇಕು. ಓಕೆ, ಇದೆಲ್ಲ ಹೋಗಲ್ಲ. ನಿಮ್ ಪ್ರಕಾರ ಪ್ರೇಮ ಅಂದ್ರೆ ಏನು? ಪ್ರೇಮ ಅಂತ ಹೇಳಿದ್ರೆ ಒಂದು ದಿನ ಪ್ರೇಮ ಮಾಡಿ ಜೀವನದುದ್ದಕ್ಕೂ ಕಣ್ಣೀರು ಬಿಡ್ತಕ್ಕಂಥದ್ದಲ್ಲ. ಇಸ್ ಇಟ್? ಸಮಗ್ರ ಜೀವನದ ಉದ್ದಕ್ಕೂ ಪ್ರೇಮವಾಗಿರ್ಬೇಕು. ಓಕೆ. ತಂದೆ ತಾಯಿಗಳನ್ನು ಸಾಕ್ಬೇಕು. ಓಕೆ. ವೃದ್ಧರನ್ನು ಸಾಕ್ಬೇಕು, ಪ್ರೀತಿಯಿಂದ ಇರಬೇಕು. ಇದು ಪ್ರೇಮಿಗಳಿಗೆ ನೀಡತಕ್ಕಂತ ಒಂದು ತಿಳುವಳಿಕೆ. ವಾವ್, ಸೂಪರ್. ಆ ದೃಷ್ಟಿಯಿಂದ ನೀವೇನ್ ಮಾಡ್ತೀರಿ? ಆ ದೃಷ್ಟಿಯಿಂದ ನಾನು ರಾಜ್ಯದ ಮತ್ತು ನಾಡಿನ, ದೇಶದ ಎಲ್ಲ ಪ್ರೇಮಿಗಳಿಗೆ ಶುಭವನ್ನ ಹಾರೈಸ್ತೇವೆ. ಓಕೆ, ಫೈನಲಿ ಇಂಥ ಸಂದರ್ಭದಲ್ಲಿ ಏನ್ ಹೇಳ್ತೀರಿ? ಇಂಥ ಸಂದರ್ಭದಲ್ಲಿ ವಿನೂತನವಾಗಿ ಈ ಒಂದು ವ್ಯವಸ್ಥೆಯನ್ನು ಮಾಡಿದಂತ ನಮ್ಮೆಲ್ಲರಿಗೂ ವಂದನೆ ಸಲ್ಲಿಸಿ, ಓಹೋ ನಿಮಗೆ ನೀವೇ ಬೆನ್ ತಟ್ಟಿದ್ರಪ್ಪ. ನಿಮ್ಮೆಲ್ಲರಿಗೂ ಶುಭವಾಗ್ಲಿ, ಒಳ್ಳೇದಾಗ್ಲಿ, ಈ ಮದುವೆಯಿಂದ ಈ ನಾಡಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಆಗ್ತಡ ಹೊಡ್ರಿ ಚಪ್ಪಾಳೆ. ಓಕೆ, ಎನಿವೆ ಒಟ್ನಲ್ಲಿ ಇಡೀ ಪ್ರಪಂಚದಲ್ಲೇ ಕಂಡು ಕೇಳರಿಯದ ಮದುವೆ ಮಾಡಿದ್ರಿ. ಮೇ ಬಿ ಇದಕ್ಕಾದ್ರೂ ನಿಮ್ಮನ್ನ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಗೆಲ್ಲಿಸಲೇಬೇಕು. ಇವಾಗ ನಂಗೆ ಟೈಮ್ ಆಯ್ತು, ಬರ್ತೀನಿ. ಬೈ. ಓಕೆ, ನೋಡಿದ ಮ್ಯಾನ್, ಇವತ್ತಿನ ನಮ್ ನಿತ್ಯಾನಂದನ ಸ್ಪೆಷಲ್ ಸ್ಟೋರಿಯಲ್ಲಿ ಏನೇನ್ ಸ್ಪೆಷಲ್ ಇತ್ತು ಅಂತ. ಓಕೆ, ಇವಾಗ ಟೈಮ್ ಆಯ್ತು. ಮತ್ತೆ ನಾಳೆ 9:30ಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ. ಎಲ್ರಿಗೂ ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಮೈ ಡಿಯರ್ ಪೀಪಲ್. ಎಲ್ರಿಗೂ ಗುಡ್ ನೈಟ್.